ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನನ್ನ ಫ್ರೈಡೇ ವ್ಲಾಗ್ ಆಗಿರುತ್ತೆ. ನಾನು ಅದಾದಮೇಲೆ ನಾನೇನು ವ್ಲಾಗ್ ಮಾಡ್ಕೊಂಡಿಲ್ಲ, ಹಾಗಾಗಿ ಫ್ರೈಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು. ಕೆಲವೊಂದು ಸಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮೂಡ್ ಬರಲ್ಲ, ಯಾಕಂತಂದರೆ ಒಂಥರ ಹೊರಗಡೆನೂ ಚಳಿ ಇರುತ್ತಾ, ಹೊರಗಡೆ ಚಳಿ ಮಳೆ ಎಲ್ಲ ಸುರಿತಾ ಇರುತ್ತೆ ಬೆಳಗ್ಗೆಯಿಂದ. ಸೊ ಹಾಗಾಗಿ ಆಮೇಲೆ ಮನೇಲಿ ನೋಡಿದ್ರೆ ಪಾಪು ಬೇರೆ ಇರ್ತಾಳಲ್ಲ, ಸೊ ಹಾಗಾಗಿ ನನಗೆ ಕೆಲವು ಸಲ ವಿಡಿಯೋ ಆನ್ ಮಾಡಿ ಇಟ್ಕೊಂಡಿರ್ತೀನಿ, ಏನಾದರೂ ರೀಸನಿಂದ ಮತ್ತದೇ ಆಗತ್ತೆ. ಏನಾಯ್ತು ಹಾಕ್ಬೇಕಾ? ಇಲ್ಲಿ ನಾನು ಬೆಳಗ್ಗೆನೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಆಯಿತು. ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಪಾಪುಗೂ ಹಾಗೆ ಸ್ನಾನ ಮಾಡಿಸ್ಬಿಟ್ಟಿದ್ದೆ, ಅವಳು ಬೇಗನೆ ಇದ್ದಿದ್ಲು ಇವತ್ತು. ಹಾಗಾಗಿ ಆಮೇಲೆ ಇಲ್ಲಿ ನೋಡಿ, ಈ ಮಕ್ಳುಗಳು ಹಿಂಗೇನೆ ಅನಿಸುತ್ತೆ. ನಾವೆಲ್ಲ ಇಲ್ಲ ಅಂತಂದರೆ ಅವ್ರ ಕೆಲಸಗಳೇ ಬೇರೆ ಬೇರೆ ಆಗ್ತಾ ಇರತ್ತೆ. ಹಾಗೆ ಮಾಡ್ತಾ ಇರ್ತಾಳೆ, ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ ಮನೆಯಲ್ಲಿ. ಇವಾಗಂತೂ ಈ ದೇವ್ರ ಮಂಟಪ ಇಲ್ಲಿ ಇಟ್ಟಾಗಿನಿಂದ ಅವಳ ಹೈಟ್ ಅಲ್ಲಿ ಇದೆಯಲ್ಲ, ಸೊ ಅವಳಿಗೆ ಖುಷಿ ಆಗುತ್ತೆ. ಅಂದರೆ ಬಾಗಿಲು ಓಪನ್ ಮಾಡ್ತಾಳೆ, ಹೋಗ್ತಾಳೆ, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದಿಟ್ಟಿರ್ತಾಳೆ. ಇನ್ನು ನಾವೆಲ್ಲನೂ ಮೇಲ್ಗಡೆ ಇಟ್ಟಿರ್ತೀವಿ. ಅರಿಶಿನ ಕುಂಕುಮ ಎಲ್ಲ ನಾನು ಈಗ ಮೇಲೆ ಇಟ್ಟಿರ್ತಾ ಇದ್ದೀನಿ. ಯಾಕಂತಂದರೆ ಇದೇ ರೀಸನಿಗೆ ಇವಳು ಯಾವಾಗ ಹಿಂಗೆ ಮಾಡ್ತಾ ಇದ್ದಾಳೆ. ಈಗ ಯಾರಿಗಾದ್ರೂ ಈ ಥರ ಮಂಟಪ ಬೇಕು ಅಂತಂದರೆ ಶಿವಾಜಿನಗರದಲ್ಲಿ ಸಿಗುತ್ತೆ ಆಯಿತಾ. ನಾವು ಲಾಸ್ಟ್ ಟೈಮ್ ಶಿವಾಜಿನಗರಕ್ಕೆ ಹೋಗಿ ತಗೊಬಂದಿದ್ದು. ಸೊ ಅಲ್ಲಿ ನನಗೆ ನೆನಪಿಲ್ಲ ಯಾವ ರೋಡು ಅಂತ, ಬಟ್ ಶಿವಾಜಿನಗರ ಅಂತಲೇ ಹೋಗಿದ್ದು. ಇದು ಆವಾಗ ನಾವು ಇದನ್ನು ತಗೊಂಡು 6-7 ಇಯರ್ಸ್ ಆಯಿತು ಅನಿಸುತ್ತೆ. ಆವಾಗ 5000 ಆಗಿತ್ತು. ಇದಕ್ಕೆ ನಾವು ಸಪ್ರೇಟಾಗಿ ಮಾಡಿಸಿದ್ದು, ಅಂದರೆ ನಾವು ಹೇಳಿ ಮಾಡಿಸಿದ್ದು ಇದನ್ನ. ಅವಾಗ ಅಂದರೆ ಅಲ್ಲಿ ಪರ್ಚೇಸಿಗೆ ಹೋದಾಗ ಇರಲಿಲ್ಲ, ಸ್ಟಾಕ್ ಖಾಲಿ ಆಗಿತ್ತು. ಹಾಗಾಗಿ ನಾವು ಹೇಳಿ ಮಾಡಿಸಿ 1 ವಾರ ಬಿಟ್ಟು ಮತ್ತೆ ಹೋಗಿ ತಗೊಂಬಂದಿದ್ದು. ಹಾಗಾಗಿ ಇದು ಕೆಳಗಡೆ ಸ್ಟೋರೇಜ್ ಇದೆ, 3 ಕಂಪಾರ್ಟ್ಮೆಂಟ್ ಥರ. ಸೊ ಕೆಳಗಡೆ ಇದರಲ್ಲಿ ಆಯಿಲ್ ಎಲ್ಲ ಬಾಟ್ಲುಗಳನ್ನ ಇಟ್ಕೋಬೋದು. ಇನ್ನು ಮೇಲ್ಗಡೆ ಬಂದರೆ ಇದು ಬೆಂಕಿ ಪೊಟ್ಟಣ ಆ ಥರ ಎಲ್ಲಾದರೂ ಇಟ್ಕೋಬೋದು. ಅದಕ್ಕಿಂತ ಮೇಲೆ ಬಟ್ಲು ಏನಾದರೂ ಇಡ್ತೀವಲ್ಲ, ಅಂದರೆ ಹೂವು ಇಡೋಕ್ಕೆ ಹರಿವಾಣ ಥರ ಎಲ್ಲ, ಆ ಥರ ಚಿಕ್ಕದನ್ನು ಇಡ್ಬೋದು. ಸೊ 3 ಸ್ಟೋರೇಜ್ ಥರ ಇದೆ, ಕಂಪಾರ್ಟ್ಮೆಂಟ್ ಥರ. ಹಾಗಾಗಿ ಚೆನ್ನಾಗಿದೆ ಇದು. ಬಟ್ ನಾನು ಆನ್ಲೈನಲ್ಲೆಲ್ಲ ನೋಡಿದ್ರೆ ಚಿಕ್ಕ ಚಿಕ್ಕ ಪೀಸಿಗೆ 3000-4000 ಇದೆ. ಬಟ್ ನಾವಿದನ್ನ ಮಾಡಿಸಿರೋದಲ್ಲ, ಹಾಗಾಗಿ ಇದು ಚೆನ್ನಾಗೇ ಇದೆ. ನಾನು ಒಂದಷ್ಟು ಶ್ಲೋಕ ಬುಕ್ಗಳನ್ನ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಮಗಳಿಗೆ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕೆಲ್ಲ ಬರಲ್ವಲ್ಲ, ಅಮ್ಮ ಅಮ್ಮ ಅಂತ ಕರೀತಾಳೆ. ಅಷ್ಟು ಬಿಟ್ಟರೆ ಕೆಲವೊಂದು ವರ್ಡ್ಸ್ಗಳನ್ನ ಹೇಳ್ತಾಳೆ. ಸೊ ಇವಾಗಂತೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸೊ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರಾಯ್ತು, ಹರಿಬರಿ ಏನಿಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ, ನಾನು ತರಿಸಿದಾಗ ಖಂಡಿತ ನಿಮಗೂ ಶೇರ್ ಮಾಡ್ಕೊತೀನಿ. ಈ ಮಕ್ಕಳ ವಿಷಯ ಅಂತಂದರೆ ಏನಂದರೆ, ಇವಾಗ ಮೊಸರು ಕೊಟ್ಟಿದ್ದೆ ನಾನು, ಸ್ವಲ್ಪ ತಿಂತಾಳೇನು ಅಂತ ಅಂದ್ಬಿಟ್ಟು ಮೊಸರನ್ನೆಲ್ಲ ಚೆಲ್ಕೊಂಡ್ಬಿಟ್ಟಿದ್ದಾಳೆ ಬಟ್ಟೆಗೆ. ಈ ಮಕ್ಕಳಿದ್ದಾಗಂತೂ ನಾವು ದಿನದಲ್ಲೊಂದು 10 ಸಲ ಬಟ್ಟೆ ಒಗೆದ್ರೂ ಸಾಕಾಗಲ್ಲ. ಪೊರ್ಕೆನಂತೂ ಕೈಯಲ್ಲೇ ಇಟ್ಕೋಬೇಕು. ಬಟ್ಟೆ ಸೋಪ್ ಅಂತೂ ಖಾಲಿ ಆಗೋದು, ನೀರು ಖಾಲಿ ಆಗದಂಗೆ ಖಾಲಿ ಆಗುತ್ತೆ ಇವ್ರದ್ದು, ಈ ಥರ ಬಟ್ಟೆಗಳನ್ನ ಉಜ್ಜಿ ಉಜ್ಜಿ. ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ಒಂಥರ, ಆದರೆ ಇದೊಂಥರ ಚಂದ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಇದೆಲ್ಲ 1-2 ವರ್ಷ ತನಕ ಇದೆಲ್ಲ ಇರುತ್ತೆ, ಮತ್ತೆ ಅದೆಲ್ಲ ನಾವೇ ಮಿಸ್ ಮಾಡ್ಕೊತೀವಿ ಏನೋ ಅಂತ ಅನಿಸುತ್ತೆ. ಇಲ್ಲಿ ಹಸು ಬರುತ್ತೆ ಡೈಲಿ. ಸೊ ಇವಳಿಗೆ ತುಂಬ ಖುಷಿ ಆಗತ್ತೆ ಹಸು ನೋಡಿದಾಗೆಲ್ಲ. ಸೊ ಹಾಗಾಗಿ ನಿಂತ್ಕೊಳಿಸ್ತೀನಿ ಇಲ್ಲಿ ಹಸು ಬಂದಾಗ ಅಥವಾ ನಾಯಿ ಬಂದಾಗ ಎಲ್ಲ. ಮಕ್ಕಳಿಗೆ ತುಂಬ ಖುಷಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ನಿನ್ಸ್ಕೊಳ್ತೀನಿ ಇಲ್ಲೇ. ನಮಗೆ ಇಲ್ಲಿ ಏನಂದ್ರೆ ರೋಡ್ ರಿಪೇರಿ ಆಗ್ತಾ ಇರೋದ್ರಿಂದ ಹೆಗ್ಗಣ ಕಾಟ ಇಲ್ಲಿ. ಅಯ್ಯೋ, ನಂದೊಂದು ಡಸ್ಟ್ಬಿನ್ನೇ ತೂತ್ ಮಾಡಿಟ್ಟಿದೆ. ನಾನು ಏನು ಇಟ್ಟಿರಲ್ಲ ಅಲ್ಲಿ, ಆದರೂ
ಇದರಿಂದಾಗಿ ಈ ತರ ಪ್ರಾಬ್ಲಮ್ ಪಾಪುಗೆ ಇವತ್ತು ಆಗುತ್ತೆ. ತುಂಬಾ ದಿನ ಆಗಿತ್ತಾಯ್ತಾ. ಏನಂದ್ರೆ ಇದು ರೆಸಿಪಿಗಳನ್ನೆಲ್ಲ ಮಾಡದೆ ಅಂದ್ರೆ ಇದು ಅವಳಿಗೆ ದೋಸೆ ಮಾಡ್ತೀನಿ, ಯಾವಾಗ್ಲೂ ದೋಸೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ದೋಸೆ ಅಂದ್ರೆ ಅವಳಿಗೆ ಇವಾಗ ಮಲಗಿದಾಳೆ, ಹಾಗಾಗಿ ಎದ್ದು ತಿನ್ನಕ್ಕೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇವತ್ತು ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ಇನ್ಸ್ಟಂಟ್, ಇದಕ್ಕೇನು ಹಾಕಲ್ಲ ನಾನು. ಇನ್ಸ್ಟೆಂಟ್ ಆಗಿ ಬನಾನಾ ಮತ್ತೆ ಗೋಧಿ ಪೌಡ್ರು ಇದ್ರೆ ಸಾಕಾಗತ್ತೆ. ನಾನು ಇದನ್ನ 2-3 ಸಲ ಮಾಡ್ಕೊಟ್ಟಿದ್ದೀನಿ, ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಮಿಕ್ಸಿ ಸೌಂಡ್ ಮಾಡಲ್ಲ, ಯಾಕಂತಂದ್ರೆ ಮಿಕ್ಸಿ ರನ್ ಮಾಡಕ್ಕೆ ಅವಳು ಇದ್ರೆ ಅಂತ ಹೇಳಿ ಅದಕ್ಕೆ ಮಾಡಲ್ಲ. ಸೊ ಹಾಗೆ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ನೋಡಿ ಆಯ್ತಾ. ಇಲ್ಲಿ ನಾನು 1 ಕಪ್ಪು ಅಂದರೆ 1/4 ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 3-4ರಷ್ಟು ನಾನು ಬನಾನಾ ತಗೊಂಡಿದ್ದೀನಿ. ನಾನು 4 ಬನಾನಾ ತಗೊಂಡಿದ್ದೀನಿ, 1 ಬನಾನಾ ಮಿಸ್ ಆಗಿದೆ ಅಲ್ಲಿ. ಅದನ್ನು ನಾನು ಇದರಲ್ಲಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ಫೋರ್ಕ್ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಏನಂದರೆ ಮಿಕ್ಸಿಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನನಗೆ. ನಾನು 1-2 ಸಲ ಹಾಕಿ ನೋಡಿದ್ದೀನಿ, ನನಗೆ ಈ ಥರನೇ ಮಾಡಿದಾಗಲೇ ಚೆನ್ನಾಗಾಗುತ್ತೆ ಅಂತ ಅನ್ನಿಸ್ತು. ಅದನ್ನು ಅವಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಇದಾದರೆ ಒಂದು ಸ್ವಲ್ಪ ಇಲ್ಲಿ ನಡುವಲ್ಲಿ ಸಿಗುತ್ತಾಯ್ತಾ, ಹಾಗಾಗಿ ಇದನ್ನು ತಿಂತಾಳೆ. ಹಾಗಾಗಿ ನಾನು ಇದನ್ನೇ ಜಾಸ್ತಿ ಮಾಡ್ತೀನಿ. ಇವಾಗ ಬನಾನಾ ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಗೋಧಿ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡು ನಮಗೆ ಯಾವ ಹದಕ್ಕೆ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರು ಹಾಕ್ಕೊಂಡು ಇದು ಕಲಿಸ್ತಾ ಇರಬೇಕು. ಇನ್ನು ಕಲಿಸೋವಾಗ ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು. ಯಾಕಂತಂದರೆ ದೋಸೆ ಹೆಂಚಿಂದ ಬರಲ್ಲ ತುಂಬ ತೆಳ್ಳಗೆ ಕಲಿಸಿದ್ರೆ. ಇನ್ನು ಮಿಕ್ಸಿಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಟೇಸ್ಟ್. ಹಾಗಾಗಿ ನಾನು ಇದರಲ್ಲಿ ಸ್ಮ್ಯಾಶರಲ್ಲಿ ಅಥವಾ ಫೋರ್ಕ್ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪುನು ಆವಾಗಲೇ ಹಾಕೋಬೇಕು ಕಲಿಸುವಾಗ. ಹಾಗೆ ಬೇಕಂದರೆ ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಏನೂ ಆ್ಯಡ್ ಮಾಡ್ಕೊಳ್ಳಲ್ಲ. ನಾನು ಏನು ನ್ಯಾಚುರಲ್ ಟೇಸ್ಟ್ ಇದೆಯೋ ಅದನ್ನೇ ಕೊಡ್ತೀನಿ. ತುಂಬ ಸಲ ಏನು ಮಾಡಿಲ್ಲ, ನಾನು ಯಾವಾಗಾದ್ರೊಮ್ಮೆ ಮಾಡ್ತೀನಿ. ಇನ್ಸ್ಟಂಟಾಗಿ ಏನಾನೇ ಮಾಡಬೇಕು ಅಥವಾ ಬನಾನಾ ಇತ್ತು ಅಂತಂದಾಗ ಮಾಡ್ತೀನಿ. ಸೊ ನಿಮಗೂ ಯಾರಿಗಾದರೂ ಮಾಡಬೇಕು ಅನಿಸಿದರೆ ಇದನ್ನ ಮಾಡ್ಬೋದು. ಇದರ ಬದಲಿಗೆ ಅಕ್ಕಿ ಹಾಕಿನೂ ಮಾಡ್ತೀನಿ. ಅಕ್ಕಿ ಹಾಕಿ ಮಾಡೋದನ್ನ ನಾನು ಯಾವತ್ತಾದರೂ ಹೇಳ್ತೀನಿ ನಾನು. ಇದನ್ನ ಜಾಸ್ತಿ ಮಾಡಬೇಡಿ, ಯಾಕಂತಂದರೆ ಇದನ್ನು ಜಾಸ್ತಿ ಮಾಡಿ ಏನಾದರೂ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಬನಾನಾ ಹಾಕಿರೋದ್ರಿಂದ ಬ್ಲ್ಯಾಕ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಆವಾಗಕ್ಕೆ ಇನ್ಸ್ಟಂಟಾಗಿ ಮಾಡೋ ಥರ ಅಷ್ಟಕ್ಕೆ ಆವಾಗ ಒಂದು ಹೊತ್ತಿಗೆ ಏನು ಬೇಕೋ ಅಷ್ಟನ್ನೇ ಮಾಡಿ, ಎತ್ತಿ ಎಲ್ಲ ಇಡಬೇಡಿ. ಯಾಕಂದರೆ ಇದು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಹಿಟ್ಟು. ಸೊ ಹಾಗಾಗಿ ಆವಾಗ ಏನು ಬೇಕೋ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಬದಲಿಗೆ ಅಕ್ಕಿ 1 ಕಪ್ಪಷ್ಟು ನಾವು ನೆನೆ ಹಾಕಿದ್ರೆ, ನೈಟ್ ಏನಾದರೂ ನೆನೆ ಹಾಕಿದರೆ ಅಥವಾ ಮಾರ್ನಿಂಗ್ ಮಾಡ್ತೀವಿ ಅಂತಂದರೆ ಬೆಳಗ್ಗೆ ಅದಕ್ಕೆ ರುಬ್ಕೊಳ್ಳುವಾಗ ಬನಾನನ ಹಾಕಿ ಹೀಗೆ ಒಂದು ಹದ ಮಾತ್ರ ತುಂಬ ಗಟ್ಟಿ ಇರಬೇಕು, ತುಂಬ ತೆಳ್ಳಗಿರಬಾರ್ದು. ನೀರು ದೋಸೆ ಹೆಂಚಲ್ಲೇ ಹೊಯ್ಯೋದಾದರೂ ತವದಲ್ಲೇ ಹೊಯ್ಯೋದಾದರೂ ಒಂದು ಮೀಡಿಯಮ್ ಹದದಲ್ಲಿ ಇರಬೇಕು ಅದು ಹಿಟ್ಟು. ಇದೇ ರೀತಿ ಹೊಯ್ದ್ರು ಅದೂ ಚೆನ್ನಾಗಾಗತ್ತೆ. ಅದಕ್ಕೆ ಬೇಕಂತಂದರೆ ಬೆಲ್ಲ ಅಥವಾ ಏನಾದರೂ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.